ದೆಹಲಿಯಲ್ಲಿ ಶುರುವಾಗಿದೆ ಸ್ಟೇಟ್ ಕ್ಯಾಬಿನೆಟ್ ಪಾಲಿಟಿಕ್ಸ್. ದೆಹಲಿಯಲ್ಲಿ ರಾಜ್ಯ ನಾಯಕರಿಂದ ಖಾತೆ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಒಂದಿಷ್ಟು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಅದಾದ ನಂತರ ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ, ಖಾತೆ ಅಂತೂ ತೆಗೆದು ಬಿಟ್ಟಿದ್ದಾರೆ. ಒಬ್ಬರಾದ ನಂತರ ಒಬ್ರು. ಇದೆಲ್ಲದರ ನಡುವೆ ನಮಗೆ ಯಾವ ಖಾತೆ ಕೊಟ್ಟರು ಓಕೆ, ಸಂಪುಟದಲ್ಲಿ ಸೇರಿಸ್ಕೊಂಡ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಸಚಿವಾಕಾಂಕ್ಷಿಗಳು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲಿ ಹೋಗಿ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಇವತ್ತೇ ಕ್ಯಾಬಿನೆಟ್ ಕಸರತ್ತಿಗೆ ಕ್ಲೈಮ್ಯಾಕ್ಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಸಚಿವರ ಖಾತೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯೂ ಕೂಡ ನಡೆಯುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಚರ್ಚೆಯನ್ನ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರು ಬೆಂಗಳೂರು ಖಾತೆ ವಿಚಾರದಲ್ಲಿ ಕೃಷ್ಣ ಬೈರೇಗೌಡ ಅವರು ಕಿರಿಕ್ ಮಾಡಿದ್ದಾರೆ. ಏನು ಇಲ್ಲದ ಖಾತೆ ಬೇಡವೇ ಬೇಡ ಅಂತ ಇದ್ದಾರೆ ಕೃಷ್ಣ ಬೈರೇಗೌಡರು. ಬೆಂಗಳೂರು ಖಾತೆ ಅಂತ ಅಂದ್ರೆ ಅಲ್ಲಿ BDA, BMRDA, BMRC ಅಲ್ಲಿ ಇದ್ದೇ ಇರಲೇಬೇಕು. ಬಟ್ ನೋಡಿದ್ರೆ BDAನೂ ಇಲ್ಲ, BMRDAನೂ ಇಲ್ಲ, BMRC ಅಲ್ಲಿ ಕೂಡ ಇಲ್ಲ. ನಾನು ಹೆಂಗ್ ತಗೊಳ್ಳಿ ಆ ಖಾತೆನಾ ಅನ್ನೋದು ಕೃಷ್ಣ ಬೈರೇಗೌಡರ ಪ್ರಶ್ನೆ. ಇಲ್ದಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ ಕೃಷ್ಣ ಬೈರೇಗೌಡರು. ಈಗಾಗಲೇ ಬೆಂಬಲಿಗರೊಂದಿಗೆ ದೆಹಲಿಯಲ್ಲಿ ಖಾತೆ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಹೈಕಮಾಂಡ್ನ ಮುಖೇನ DKಶಿ ಮೇಲೆ ಒತ್ತಡ ಹಾಕಿಸ್ತಾರ ಕೃಷ್ಣ ಬೈರೇಗೌಡರು. BDA, BMRDA ಇರದಿದ್ರೆ ಖಾತೆಯೇ ಬೇಡ ಅಂತ ಹೇಳೋ ಸಾಧ್ಯತೆ ಇದೆ. ಅದಕ್ಕೆ ಅವ್ರು ಸ್ಟ್ಯಾಂಡ್ ಆಗಿದ್ದಾರೆ ಬಿಡಿ. ಯಾಕೆ ಅಂತ ಅಂದರೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಅಂತ ಬಂದಾಗ BDA, BMRDA, BMRCಯಲ್ಲಿ ಇಲ್ಲ ಅಂತ ಅಂದರೆ ಇನ್ನೇನು? ಸೊ ಇಲಾಖೆ ಬಿಟ್ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಮನಸ್ಸಿಲ್ಲ. ಕೊನೆ ಹಂತದಲ್ಲಿ ಬೆಂಗಳೂರು ಖಾತೆ ತಾವೇ ಉಳಿಸಿಕೊಳ್ತಾರೆ. ಹಾಗಾದರೆ ಡಿಕೆ ಶಿವಕುಮಾರ್ ಅಂದರೆ ಡಿಕೆ ಶಿವಕುಮಾರ್ ಅವರು ಕಳೆದ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಇಟ್ಕೊಂಡಿದ್ರು. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ಕೂಡ ಹೊಂದಿದ್ರು. ಬೆಂಗಳೂರನ್ನು ನೋಡಿ ಕೆಲವೇ ವರ್ಷಗಳಲ್ಲಿ ಹೇಗೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂಥರ ಅವರದ್ದೇ ಆದಂಥ ಕನಸನ್ನು ಹೇಳ್ಕೊಳ್ತಾ ಇದ್ರು. ಈಗ ಕೃಷ್ಣ ಬೈರೇಗೌಡರಿಗೆ ಬಿಟ್ಟುಕೊಟ್ಟಿದ್ದಾರೆ. ಬಟ್ ಹಲವು ವಿಚಾರಗಳಲ್ಲಿ ಗೊಂದಲ ಅಂತೂ ಇದ್ದೇ ಇದೆ.